ಶುಭೋದಯ ಕನ್ನಡಿಗರಿಗೆ ಇವತ್ತು ಒಂದು ದೊಡ್ಡ ಘಟನೆ ನಡೆದಿದೆ. ಅದನ್ನು ಕೇಳಬಯಸುವರ ಹೇಳ್ತೀನಿ. ರಿಸಲ್ಟಲ್ಲಿ ಎಕ್ಸಾಮ್ ಟ್ರೈನಿಂಗ್. KPSC ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ದೃಢ, ಖಾಲಿ ಬಿಟ್ಟ OMR ಸೀಟು ಕಚೇರಿಗೆ ತಂದು ಭರ್ತಿ. ಅಭ್ಯರ್ಥಿಗಳ ಭೌತಿಕ ಸಾಮರ್ಥ್ಯ ಪರೀಕ್ಷೆಗೆಂದು ಇಡಲಾಗಿದ್ದ ಅಕ್ರಮದಲ್ಲಿ ಪಾಲ್ಗೊಂಡಿದ್ದ 29 ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ FIR ಪರೀಕ್ಷಾ ನೋಂದಣಿ ಸಂಖ್ಯೆ ಆಧಾರದ ಮೇಲೆ ಕೆಲ ಅಭ್ಯರ್ಥಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಪ್ರಾಯೋಗಿಕವಾಗಿ 20 ಅಂಕಗಳ ಪ್ರಶ್ನೆ ನೀಡಿ ಅಭ್ಯರ್ಥಿಗಳ ಭೌತಿಕ ಸಾಮರ್ಥ್ಯದ ಪರೀಕ್ಷೆ ನಡೆಸಲಾಗಿದ್ದಾರೆ ಎನ್ನಲಾಗಿದೆ. ಮತ್ತು CBI ತನಿಖೆಗೆ ಕೋರಲಾಗಿದೆ. ಅದು 17ನೇ ತಾರೀಕು ಬೆಂಗಳೂರಿನಲ್ಲಿ KPSC ಹಗರಣ ಸಂಬಂಧ ದಾಖಲಾಗಿರುವ ಪ್ರಕರಣಗಳ ಈವರೆಗೆ ತನಿಖಾ ವರದಿಯಲ್ಲಿ ಸಲ್ಲಿಸಿರುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಅಲ್ಲದೆ CBI ತನಿಖೆಗೆ ಕೋರುತ್ತಿರುವ ಅರ್ಜಿಗಳನ್ನು ಆಕ್ಷೇಪಣೆ ಸಲ್ಲಿಸುವಂತೆಯೂ ಸೂಚಿಸಿದೆ. KPSC ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡಿರುವ ಶಿವಶಂಕರಪ್ಪ ಎಸ್ ಸಾವ್ಕಾರ್ ಅವರ ಪುತ್ರಿ ಸುಮಾ ಎಸ್ ಸಾವ್ಕಾರ್ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು CBI ತನಿಖೆಗೆ ವಹಿಸಲು ಕೋರಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿರುವ ಅರ್ಜಿ ಮತ್ತು ಪಶುಸಂಗೋಪನೆ ವಿದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳು ಸಲ್ಲಿಸಿರುವ ಪ್ರತ್ಯೇಕ ಅರ್ಜಿಗಳ ವಿಚಾರಣೆ ನ್ಯಾ ಎಂ ನಾಗಪ್ರಸನ್ನ ಅವರಿಗೆ ಏಕಸದಸ್ಯ ನ್ಯಾಯಪೀಠ ಗುರುವಾರ ನಡೆಸಲಿದೆ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಕರ್ನಾಟಕ ಲೋಕಸೇವಾ ಆಯೋಗ KPSC ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಸ್ಫೋಟಕ ವಿಚಾರ ಜಾರಿಗೆ ನಿರ್ದೇಶನದ ಇಡಿ ಅಧಿಕಾರಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆ ಭರ್ತಿ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವ ಖಾಸಗಿ ರೆಸಾರ್ಟ್ ಹೋಟೆಲ್ಗಳಲ್ಲಿ ಕರೆದೊಯ್ದ ಅಭ್ಯರ್ಥಿಗಳು ತರಬೇತಿ ನೀಡಲಾಗಿತ್ತು ಎಂಬ ವಿಚಾರಣೆ ಬಯಲಿಗೆ ಬಂದಿದೆ. ರೆಸಾರ್ಟ್ ಮತ್ತು ಹೋಟೆಲ್ಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ಹಾಗೆ ಪರೀಕ್ಷಾ ಕೊಠಡಿಯಲ್ಲಿ OMR ಶೀಟುಗಳನ್ನು ಖಾಲಿ ಬಿಟ್ಟು ನಂತರ ಕಚೇರಿಯಲ್ಲಿ ಭರ್ತಿ ಮಾಡುತ್ತಿರುವ ಇಡಿ ಪತ್ತೆ ಮಾಡಿದ್ದಾರೆ. KPSC ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡಿರುವ ಶಿವಶಂಕರ ಸಾವ್ಕಾರ್ ನಿವಾಸದಲ್ಲಿ ಸತತ 3 ದಿನ ಅಂದರೆ 58 ಗಂಟೆಗಳ ಕಾಲ ಇಡಿ ತಂಡ ಶೋಧನೆ ನಡೆಸಿ ಗುರುವಾರ ಮಧ್ಯಾಹ್ನ ಪರಿಶೀಲನೆ ಮುಕ್ತಾಯಗೊಳಿಸಿದರು. ಪುನಃ ವಿಚಾರಣೆಗೆ ಹಾಜರಾಗುವಂತೆ ಸಾವ್ಕಾರ್ಗೆ ನೋಟಿಸ್ ನೀಡಲಾಗಿತ್ತು ಎನ್ನಲಾಗಿದೆ. KPSC ಕಚೇರಿಯಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಇನ್ನೂ ಮುಂದುವರಿಯಲಿದೆ ಎಂದು ಮೂಲಗಳು ತಿಳಿಸಿಬಂದಿವೆ. ಶಿವಶಂಕರಪ್ಪ ಸಾವ್ಕಾರ್ ಮತ್ತು ಅವರ ಪುತ್ರಿ ಸಂಬಂಧಿಕರ ಹೆಸರು ಪತ್ತೆಯಾಗಿರುವ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆ ನಡೆಸುತ್ತಿರುವ ಇಡಿ ಅಧಿಕಾರಿಗಳು ಬ್ಯಾಂಕ್ ಖಾತೆಗಳನ್ನು ಮನೆಗೆ ಕರೆದುಕೊಂಡು ಅಂದಾಜು 10 ವರ್ಷಗಳ ವಿವರಗಳನ್ನು ಪಡೆದುಕೊಂಡಿದ್ದಾರೆ. ನೇಮಕಾತಿ ಸಂಬಂಧಿಸಿದಂತೆ ಕೆಲವು ಮಹತ್ವದ ದಾಖಲೆ ಪತ್ರಗಳು, ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ದಾಖಲೆ ಪತ್ರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಶು ವೈದ್ಯಾಧಿಕಾರಿಗಳು 400 ಹುದ್ದೆಗಳ ಭರ್ತಿಗೆ 2024ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಿದ್ದಾರೆ. ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಜಾಡು ಹಿಡಿದು ಕೇರಳ, ಕರ್ನಾಟಕ ಗಡಿ ಭಾಗದಲ್ಲಿ ಅಭ್ಯರ್ಥಿಗಳು ಕರೆದುಕೊಂಡು ಹೋಗಿ ತರಬೇತಿ ನೀಡಿರುವ ಹಾಗೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿರುವ ಖಾಸಗಿ ರೆಸಾರ್ಟ್ ಹೋಟೆಲ್ಗಳ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಆಯೋಗ ಸದಸ್ಯರು ಮತ್ತು ಅವರೊಂದಿಗೆ ಶಾಮೀಲಾಗಿದ್ದ ಅಧಿಕಾರಿಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇದು ಕೇಸ್ ಏನಾಗಿದೆ ಅಂದರೆ, ಸಾವ್ಕಾರ್ ಜನ ದುಡ್ಡಿರುವವರು ಏನು ಮಾಡಿದ್ದಾರೆ ಅಂದರೆ, ಅವರನ್ನು ತೆಗೆದುಕೊಂಡು ಅಭ್ಯರ್ಥಿಗಳನ್ನು ಕೆಲವೊಂದಿಷ್ಟು ರೆಸಾರ್ಟ್ಗಳಲ್ಲಿ ಕರೆದುಕೊಂಡು OMR ಸೀಟು, ಪ್ರಶ್ನೆ ಪತ್ರಿಕೆ ಎಲ್ಲ ತೆಗೆದುಕೊಂಡು ಅಲ್ಲಿ ಎಕ್ಸಾಮ್ ಬರೆಸಿದ್ದಾರೆ. ಯಾಕಂದರೆ ನ್ಯಾಯವಾಗಿ ಬರೆದಿರುವ ಯಾರು ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಬೇಕಾಗಿದೆ. ಇಡೀ ಕರ್ನಾಟಕಕ್ಕೆ ಇದು ಒಂದು ದೊಡ್ಡ ಅಚ್ಚರಿ ಎನ್ನಬಹುದು. ಎಲ್ಲರೂ ಇದರ ಬಗ್ಗೆ ಒಂದು ಧ್ವನಿ ಎತ್ತಿ ಮತ್ತು ಈ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಎಲ್ರಿಗೂ ತಲುಪಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.